ಸರ್, ಓಣಂ ಹಬ್ಬದ ನೃತ್ಯದ ವೈಭವವು ಬಹಳ ಅದ್ಭುತವಾಗಿತ್ತು. ಈಗ ನಮ್ಮ ಮುಂದಿನ ರಾಜ್ಯ ಯಾವುದು? ಬನ್ನಿ ಅರುಣಾಚಲ್, ನಾವೀಗ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯವಾದ ತಮಿಳುನಾಡಿನ ಕಡೆಗೆ ಹೋಗೋಣ. ತಮಿಳುನಾಡೆ? ನನಗೆ ಅದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿದೆ. ಬನ್ನಿ ಸರ್. ಚೋಳ, ಚೇರ, ಪಾಂಡ್ಯರ ತಮಿಳುನಾಡು ಸುಮಾರು 6,000 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿದೆ. ಈ ರಾಜ್ಯವು ದಕ್ಷಿಣ ಭಾರತದ ಅತ್ಯಂತ ಹಳೆಯ ರಾಜ್ಯವಾಗಿದೆ. ಇಲ್ಲಿ ಪಲ್ಲವ, ಪಾಂಡ್ಯ ಮತ್ತು ಚೋಳರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆದಿತ್ತು. ತಿರುವಳ್ಳುವರನವರು ಈ ಒಂದು ತಮಿಳುನಾಡಿನ ಕವಿ ಮತ್ತು ಸಂತರಾಗಿದ್ದಾರೆ. ಈ ತಮಿಳಿನಲ್ಲಿ 5 ಮಹಾಕಾವ್ಯಗಳಿವೆ. ಅವುಗಳೆಂದರೆ ಶಿಲಪ್ಪತಿಕಾರಂ, ಮಣಿಮೇಕಲೈ, ಶಿವಾಕ ಚಿಂತಾಮಣಿ, ವಲಯಾಪತಿ ಮತ್ತು ಪುಂಡನಕೇಸಿ. ಸರ್, ತಮಿಳುನಾಡಿನಲ್ಲಿ ಏನಾದರೂ ವಿಶೇಷ ನೃತ್ಯ ಕಲಾ ಪ್ರಕಾರಗಳಿವೆಯೇ? ಓಹೋ, ಏಕಿಲ್ಲ ಅರುಣಾಚಲ್. ಭರತನಾಟ್ಯ ತಮಿಳುನಾಡಿನ ವಿಶೇಷ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ. ಇದು ಕ್ರಿಸ್ತ ಶಕ 1ನೇ ಶತಮಾನದಷ್ಟು ಹಳೆಯದು. ಇಲ್ಲಿಯೂ ಸಹ ಸಾಂಪ್ರದಾಯಿಕ ಜಾನಪದ ನೃತ್ಯಗಳಿವೆ. ಅವುಗಳೆಂದರೆ ಕರಗಾಟಂ, ಕಾವಡಿ ಆಟಂ, ಕೋಲಾಟಂ, ಮೈಲ್ ಆಟಂ, ಪೊಯ್ನಲ್ ಕುತಿರೈ ಆಟಂ, ಡಿಯಾರ ಆಟಂ, ಬೊಮ್ಮಲಟಂ, ಕೈ ಸಿಲಬು ಅಟ್ಟಂ, ಒಯಿಲಾಟಂ, ತಪ್ಪಾಟಂ ಇವೆಲ್ಲ ತಮಿಳುನಾಡಿನ ಅತ್ಯಂತ ಹಳೆಯ ಜಾನಪದ ನೃತ್ಯಗಳಾಗಿವೆ. ಇವುಗಳಲ್ಲಿ ಕಲಾವಿದರು ಮಡಿಕೆ ಹೊತ್ತು ಮಾಡುವ ಕರಗಾಟಂ, ಭಗವಾನ್ ಮುರುಗನಿಗೆ ಸಮರ್ಪಿತವಾಗುವ ಕಾವಡಿ ಅಟ್ಟಂ, ಸೌಂದರ್ಯ ನೃತ್ಯವಾದ ಒಯಿಲಾಟಂ ಮತ್ತು ವಾದ್ಯ ಹಿಡಿದು ಮಾಡುವ ತಪ್ಪಾಟಂ ನೃತ್ಯಗಳನ್ನು ನೋಡೋಣ. ಖಂಡಿತ ಸರ್, ಬನ್ನಿ ನೋಡೋಣ.